ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಥಿಯರಿ ಆಫ್ ಕಂಪ್ಯೂಟೇಷನ್ ಫಿಫ್ತ್ ಸೆಮ್ಮಲ್ಲಿರೋ ಸಬ್ಜೆಕ್ಟ್. ಈ ಸಬ್ಜೆಕ್ಟಲ್ಲಿ ನಾನಿವತ್ತು ಒಂದು ಟಾಪಿಕ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ದ ಟಾಪಿಕ್ ಈಸ್ ಫೈನೈಟ್ ಆಟೋಮೇಟಾ. ಈ ಫೈನೈಟ್ ಆಟೋಮೇಟಾದಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ ಆ್ಯಂಡ್ ಆ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು ಎಲ್ಲನೂ ನೋಡೋಣ. ಈ ಫೈನೈಟ್ ಆಟೋಮೇಟಾದಲ್ಲಿ ನಮಗೆ ಇವಾಗಿರೋದು 3 ಟೈಪ್ಸ್. ಫಸ್ಟ್ ಒನ್ ಈಸ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ದ ಸೆಕೆಂಡ್ ಒನ್ ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ಥರ್ಡ್ ಒನ್ ಎಪ್ಸಿಲಾನ್ ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ಎಪ್ಸಿಲಾನ್ ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ ಬಂದು ಎಕ್ಸ್ಟೆನ್ಷನ್ ಆಫ್ NFA ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಫಸ್ಟ್ ನೋಡೋಣ DFA ಅಂದರೆ ಏನು ಅಂತ. DFA ಅಂದರೆ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ಫಸ್ಟು ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ ಅಂದರೆ ಏನು ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಏನೇನು ಕಾಂಪೊನೆಂಟ್ಸ್ ಇದೆ ಆ್ಯಂಡ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಯಾವುದ್ಯಾವುದಿದೆ ಎಲ್ಲ ನೋಡೋಣ. ಫಸ್ಟ್ ಈಗ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ ಅಂದರೆ ಏನು. ದೇರ್ ವಿಲ್ ಬಿ ಫೈನೈಟ್ ನಂಬರ್ ಆಫ್ ಸ್ಟೇಜಸ್ ಡಿಪೆಂಡಿಂಗ್ ಅಪಾನ್ ದ ಪ್ರಾಬ್ಲಮ್ ವಿತಿನ್ ದ ಮಿಷಿನ್. ಅಂದರೆ ಪ್ರಾಬ್ಲಮ್ ಏನಿದೆ ಮಿಷಿನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಎಷ್ಟು ಸ್ಟೇಜಸ್ ಇರಬೇಕು, ಅಂದರೆ ಡೆಫಿನೆಟ್ ಸ್ಟೇಜಸ್ ಎಷ್ಟು ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಇದರಲ್ಲಿ. ದೆನ್ ಇಲ್ಲಿ ಹೆಂಗೆ ಅಂದರೆ ಒಂದು ಟ್ರಾನ್ಸಿಷನ್ ಆಗ್ತಿದೆ ಅಂದರೆ ಒಂದು ಇನ್ಪುಟ್ಟು ಒನ್ ಟೈಮ್ ಅಷ್ಟೇ ಟ್ರಾನ್ಸಿಷನ್ ಆಗುತ್ತೆ. ದೆನ್ ಇದರಲ್ಲಿ ನಮಗೆ 5 ಕಾಂಪೊನೆಂಟ್ಸ್ ಇದೆ. ಟೋಟಲ್ 5 ಕಾಂಪೊನೆಂಟ್ಸ್ ಇದೆ. ಸಿಗ್ಮಾ, ಕ್ಯೂ ನಾಟ್, ಟ್ರಾನ್ಸಿಷನ್ ಫಂಕ್ಷನ್, ಎಫ್. ಫಸ್ಟು ಸಿಗ್ಮಾ ಅಂದರೆ ಏನು? ನಾನ್ ಎಂಪ್ಟಿ ಫೈನೈಟ್ ಸೆಟ್ ಆಫ್ ಸಿಂಬಲ್. ದ ಸೆಕೆಂಡ್ ಒನ್ ಕ್ಯೂ ಅಂದರೆ ಸೆಟ್ ಆಫ್ ಸ್ಟೇಟ್, ಅಂದರೆ ಯಾವ್ಯಾವ ಸ್ಟೇಟ್ಸ್ನ ಯೂಸ್ ಮಾಡಿದ್ದೀವಿ. ದೆನ್ ಕ್ಯೂ ನಾಟ್ ಅಂದರೆ ಇನಿಷಿಯಲ್ ಸ್ಟೇಟ್, ವಿಚ್ ಮೀನ್ಸ್ ಸ್ಟಾರ್ಟಿಂಗ್ ಸ್ಟೇಟ್ ಯಾವುದು ಅನ್ನೋದು. ನೆಕ್ಸ್ಟ್ ವಿ ಹ್ಯಾವ್ ಟ್ರಾನ್ಸಿಷನ್ ಫಂಕ್ಷನ್. The next one is final state, which means last state ಯಾವುದು ಅದನ್ನು ನಾವು ಫೈನಲ್ ಸ್ಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ ನಮಗೆ NFA ಅಂತ ತಗೊಂಡಾಗ ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ಈ ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾದಲ್ಲಿ ಏನಂದರೆ ಡೆಫಿನೆಟ್ ನಂಬರ್ ಆಫ್ ಸ್ಟೇಜಸ್ ಇರಲ್ಲ. ಇದರಲ್ಲೂ ಕೂಡ ಕಾಂಪೊನೆಂಟ್ ಸೇಮ್ ಇರುತ್ತೆ. ಯಾವುದ್ಯಾವುದು ಅಂದರೆ ಸಿಗ್ಮಾ, ಕ್ಯೂ ನಾಟ್, ಟ್ರಾನ್ಸಿಷನ್ ಫಂಕ್ಷನ್ ಆ್ಯಂಡ್ ಫೈನಲ್ ಸ್ಟೇಟ್ ಸೇಮ್ ಕಾಂಪೊನೆಂಟ್ಸು NFA ಅಲ್ಲೂ ಕೂಡ ಇರುತ್ತೆ. ಬಟ್ ಏನಂದರೆ ಇದರಲ್ಲಿ ಡೆಫಿನೆಟ್ ನಂಬರ್ ಆಫ್ ಸ್ಟೇಜಸ್ ಇರಲ್ಲ ಆ್ಯಂಡ್ ಒಂದು ಇನ್ಪುಟಿಗೆ ಎಷ್ಟು ಟ್ರಾನ್ಸಿಷನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಎಪ್ಸಿಲಾನ್ NFA. ನಾನು ಆವಾಗಲೇ ಹೇಳಿದೆ ಎಪ್ಸಿಲಾನ್ NFA ಅಂದರೆ ಎಕ್ಸ್ಟೆನ್ಷನ್ ಆಫ್ NFA ಅಂತಲೂ ಕರಿಬೋದು. ಈ ಎಪ್ಸಿಲಾನ್ NFA ಅಲ್ಲಿ ಏನಂದರೆ ನಾವು ಟ್ರಾನ್ಸಿಷನ್ ಆನ್ ಎಂಪ್ಟಿ ಇನ್ಪುಟ್ ಕೂಡ ಮಾಡ್ಬೋದು. ಅಂದರೆ ನಮಗೆ ಯಾವುದೂ ಇನ್ಪುಟ್ ವ್ಯಾಲ್ಯೂ ಇಲ್ಲ ಅಂದಾಗ ಟ್ರಾನ್ಸಿಷನ್, ಇವಾಗ ಕ್ಯೂ ನಾಟ್ ಇನಿಷಿಯಲ್ ಸ್ಟೇಟ್ ಅಂತ ತಗೊಂಡ್ರೆ ಇಲ್ಲಿಂದ Q1ಗೆ ಎಪ್ಸಿಲಾನ್ ಅಂದರೆ ಎಂಪ್ಟಿ ಇನ್ಪುಟ್ನ ಟ್ರಾನ್ಸಿಷನ್ ಮಾಡ್ಬೋದು. ಇವಾಗ 3 ಟೈಪ್ಸ್ ಯಾವುದ್ಯಾವುದು ಅಂತ ಗೊತ್ತಾಯ್ತಲ್ಲ, DFA, NFA, ಎಪ್ಸಿಲಾನ್ NFA. DFA ಅಂದರೆ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ, NFA ಅಂದರೆ ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ, ಎಪ್ಸಿಲಾನ್ NFA. ಈ ಮೂರಲ್ಲೂ ಕೂಡ ನಮಗೆ ತುಂಬ ಪ್ರಾಬ್ಲಮ್ಸ್ಗಳಿದೆ ಸಾಲ್ವ್ ಮಾಡೋದು.
ಯಾವ್ಯಾವ ಎಕ್ಸಾಮ್ಸಿಗೆ ಬರುತ್ತೆ, ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದೆಲ್ಲ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.